ಗಪ್ಶಪ್ ಕನ್ನಡ. ನಮಸ್ಕಾರ ಸ್ನೇಹಿತರೆ, ಪ್ರೀತಿಯ ವೀಕ್ಷಕರಿಗೆ ಗಪ್ಶಪ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋಲಿ ನಿಮಗೆ TRP ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಹಾಗೂ ಅದರ ಹಿಂದಿನ ರಹಸ್ಯ ಏನು ಅಂತ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಟಿವಿ ಚಾನೆಲ್ಗಳು ಅಥವಾ ಧಾರಾವಾಹಿಗಳ ತಂಡ ಯಾವಾಗ್ಲೂ ನಾವೇ ನಂಬರ್ 1 ಅಥವಾ ನಮ್ಗೆ ಇಷ್ಟೊಂದು ರೇಟಿಂಗ್ ಬಂದಿದೆ ಅಂತ ಹೇಳ್ತಾರಲ್ಲ, ಅದು ಹೇಗೆ ಅಂತ ನಿಮ್ಗೆ ಗೊತ್ತಾ? ಅದರ ಹಿಂದೆ ಇರೋ ಅಸಲಿ ಮ್ಯಾಜಿಕ್ ಅಂದ್ರೆ ಈ TRP ಅಂದ್ರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್. ಸರಳವಾಗಿ ಹೇಳ್ಬೇಕಂದ್ರೆ, ಒಂದು ನಿರ್ದಿಷ್ಟ ಸಮಯದಲ್ಲಿ ಯಾವ ಚಾನೆಲ್ ಅಥವಾ ಯಾವ ಕಾರ್ಯಕ್ರಮವನ್ನ ಎಷ್ಟು ಜನ ನೋಡ್ತಿದ್ದಾರೆ ಅನ್ನೋದನ್ನ ಅಳೆಯುವ ಮಾಪನವಿದು. ಇದು ಕೇವಲ ಜನಪ್ರಿಯತೆ ಅಷ್ಟೇ ಅಲ್ಲ, ಆ ಚಾನೆಲ್ನ ಮಾರುಕಟ್ಟೆ ಮೌಲ್ಯವನ್ನ ಕೂಡ ನಿರ್ಧರಿಸುತ್ತೆ. ಭಾರತದಲ್ಲಿ ಈ TRPನ ಬಾರ್ಕ್ ಅನ್ನೋ ಸಂಸ್ಥೆ ಲೆಕ್ಕ ಹಾಕುತ್ತೆ. ಬಾರ್ಕ್ ಅಂದ್ರೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್. ಇವರು ದೇಶಾದ್ಯಂತ ವಿವಿಧ ಸಾಮಾಜಿಕ ಮತ್ತು ಆರ್ಥಿಕ ವರ್ಗದ ಸುಮಾರು 55,000 ಮನೆಗಳನ್ನ ಆಯ್ಕೆ ಮಾಡಿಕೊಳ್ತಾರೆ. ಈ ಮನೆಗಳ ಟಿವಿಗೆ ಒಂದು ವಿಶೇಷವಾದ ಮೀಟರ್ ಅಳವಡಿಸಲಾಗುತ್ತೆ. ಮನೆಯಲ್ಲಿ ಯಾರು ಟಿವಿ ನೋಡ್ತಿದ್ದಾರೆ ಅನ್ನೋದನ್ನ ತಿಳಿಸಲು ಪ್ರತಿಯೊಬ್ಬ ಸದಸ್ಯರಿಗೂ ಪ್ರತ್ಯೇಕ ID ಬಟನ್ ಇರುತ್ತೆ. ಟಿವಿ ಶೋಗಳು ಪ್ರಸಾರವಾಗುವಾಗ ನಮಗೆ ಕೇಳಿಸದ ಒಂದು ವಿಶೇಷ ಶಬ್ದದ ಸಂಕೇತ ಅದರೊಳಗೆ ಇರುತ್ತೆ. ಬಾರೋಮೀಟರ್ ಈ ಸಂಕೇತವನ್ನ ಗುರುತಿಸಿ ನೀವು ಯಾವ ಚಾನೆಲ್ ನೋಡ್ತಿದ್ದೀರಾ ಅಂತ ಸರ್ವರ್ಗೆ ಮಾಹಿತಿ ಕಳಿಸುತ್ತೆ. ಹಾಗಾದ್ರೆ ಈ TRP ಲೆಕ್ಕಾಚಾರ ಹೇಗೆ? TRP ಲೆಕ್ಕ ಹಾಕೋ ಸೂತ್ರ ಹೀಗಿದೆ ನೋಡಿ. ನಿರ್ದಿಷ್ಟ ಕಾರ್ಯಕ್ರಮ ನೋಡಿದ ವೀಕ್ಷಕರ ಸಂಖ್ಯೆ ಭಾಗಿಸು ಒಟ್ಟು ಸ್ಯಾಂಪಲ್ ಗಾತ್ರ ಗುಣಿಸು 100. ಉದಾಹರಣೆಗೆ 50,000 ಮನೆಗಳಲ್ಲಿ 5,000 ಜನ ಒಂದೇ ಶೋ ನೋಡಿದ್ರೆ ಅದರ TRP 10 ಅಂತ ಆಗುತ್ತೆ. ಈ ಡೇಟಾವನ್ನ ಇಡೀ ದೇಶದ ಜನಸಂಖ್ಯೆಗೆ ಅನ್ವಯಿಸಿ ಅಂದಾಜು ಮಾಡಲಾಗುತ್ತೆ. ಹಾಗಾದ್ರೆ ಈ TRP ಹಾಗೂ ವೋಟಿಂಗ್ ಲೈನ್ಸ್ಗೆ ಇರೋ ಕನೆಕ್ಷನ್ ಏನು? ವೀಕ್ಷಕರೇ, ಬಿಗ್ ಬಾಸ್ ಅಥವಾ ಸಿಂಗಿಂಗ್ ಶೋಗಳಂತಹ ರಿಯಾಲಿಟಿ ಶೋಗಳಲ್ಲಿ ವೋಟಿಂಗ್ ಮತ್ತು TRP ನಡುವೆ ದೊಡ್ಡ ಸಂಬಂಧವಿದೆ. ನೀವು ಮಾಡುವ ಪ್ರತಿ SMS ಅಥವಾ ಕಾಲ್ ವೋಟಿಂಗ್ ನಿಂದ ಬರುವ ಆದಾಯವನ್ನ ಟಿವಿ ಚಾನೆಲ್ ಮತ್ತು ಟೆಲಿಕಾಂ ಕಂಪನಿಗಳು ಹಂಚಿಕೊಳ್ಳುತ್ತವೆ, ಸಾಮಾನ್ಯವಾಗಿ 50:50 ಅನುಪಾತದಲ್ಲಿ. ಕೆಲವು ತಜ್ಞರ ಪ್ರಕಾರ ಒಬ್ಬ ಸ್ಪರ್ಧಿಯ ಗೆಲುವು ಕೇವಲ ವೋಟ್ ಮೇಲೆ ನಿರ್ಧಾರವಾಗಲ್ಲ, ಆ ಸ್ಪರ್ಧಿಯಿಂದ ಚಾನೆಲ್ಗೆ ಎಷ್ಟು TRP ಬರ್ತಿದೆ ಅಥವಾ ಆತ ಫಿನಾಲೆಗೆ ಹೋದ್ರೆ ಇನ್ನು ಎಷ್ಟು TRP ಬರಬಹುದು ಅನ್ನೋದು ಕೂಡ ಮುಖ್ಯವಾಗುತ್ತೆ. ಹಾಗಾದ್ರೆ TRP ಇಂದ ಚಾನೆಲ್ಗೆ ಹೇಗೆ ಆದಾಯ ಆಗುತ್ತೆ? ವೀಕ್ಷಕರೇ, TRP ಹೆಚ್ಚಾದಷ್ಟು ಚಾನೆಲ್ನ ಆದಾಯ ಹೆಚ್ಚಾಗುತ್ತೆ. ಯಾಕಂದ್ರೆ ಟಾಪ್ ರೇಟಿಂಗ್ ಇರೋ ಶೋಗಳಲ್ಲಿ ಕೇವಲ 10 ಸೆಕೆಂಡ್ನ ಒಂದು ಆಡ್ಗೆ ಚಾನೆಲ್ಗಳು 3 ರಿಂದ 4 ಲಕ್ಷ ರೂಪಾಯಿವರೆಗೂ ಚಾರ್ಜ್ ಮಾಡ್ತವೆ. ಇಲ್ಲೇ ಇರೋದು ನೋಡಿ ಶಾಕಿಂಗ್ ವಿಚಾರ. ಒಂದು ಟಿವಿ ಚಾನೆಲ್ನ ಒಟ್ಟು ಆದಾಯದ ಸುಮಾರು 70% ರಷ್ಟು ಕೇವಲ ಜಾಹೀರಾತುಗಳಿಂದನೇ ಬರುತ್ತೆ. ಸ್ನೇಹಿತರೆ, ಇದಾಗಿತ್ತು TRP ಹಿಂದಿರೋ ಅಸಲಿ ಕತೆ. ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.